ಸ್ನೇಹಿತರೆ, ಆಕ್ಚುಲಿ ತುಂಬಾ ಚಿಕ್ಕ ವೆಹಿಕಲ್ ಆಗಿರೋದ್ರಿಂದ ನಾನು ಹೆಲ್ಮೆಟ್ ಹಾಕ್ತಾ ಇಲ್ಲ. ಅಂದ್ರೆ ಇಲ್ಲೇ ಲೋಕಲ್ ಓಡಾಡ್ತಾ ಇರೋದ್ರಿಂದ ಸೊ ನೀವು ಹೆಲ್ಮೆಟ್ ಹಾಕೊಂಡು ಓಡಾಡ್ತಿ, ಎಸ್ಪೆಷಲಿ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ವಿತೌಟ್ ಹೆಲ್ಮೆಟ್ ಡ್ರೈವ್ ಮಾಡಲೇಬೇಡಿ. ಸೊ ನಾನು ಇಲ್ಲಿ ಜಸ್ಟ್ ಹೊರಗಡೆ ಹೋಗ್ತಾ ಇಲ್ಲ, ಇಲ್ಲಿ ಹೊರಗಡೆ ಜಸ್ಟ್ ಪಿಕಪ್ ನ ಚೆಕ್ ಮಾಡ್ತಾ ಇರೋದು ಅಷ್ಟೇ. ಹಾಗಾಗಿ ನಾನು ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ. ಸೊ ನೀವು ಹೆಲ್ಮೆಟ್ ಹಾಕೊಂಡೆ ಓಡಿಸ್ಬಿಡಿ. ಸ್ನೇಹಿತರೆ, ಆಯ್ತು, ಮಾರ್ಕೆಟ್ ಅಲ್ಲಿ ದಿನೇ ಹೊಸ ಬ್ರ್ಯಾಂಡ್ಗಳು ಬರ್ತಾನೆ ಇರ್ತವೆ, ಹೊಸ ಮಾಡೆಲ್ಸ್ ಬರ್ತಾ ಇರುತ್ತೆ. ಸೊ ಈಗ ಒಂದು ಹೊಸ ಮಾಡೆಲ್ ತುಂಬಾ ಕ್ಯೂಟ್ ಆಗಿರುವಂತ ಎಲೆಕ್ಟ್ರಿಕ್ ಸ್ಕೂಟರು. ಸೊ ಎಷ್ಟು ಚಿಕ್ಕದಿದೆ ಅಂದ್ರೆ ಒಂಥರ ಇವನ್ ಸ್ಕೂಟ್ರೇ ನನಗೆ ಓಡ್ಸಕ್ ಬರಲ್ಲ ಅನ್ನೋರು ಸಹ ಓಡಿಸ್ಬೋದು. ಯಾಕಂದ್ರೆ ಸಿಂಪಲ್ ಆಗಿರೋದ್ರಿಂದ ಭಯ ಆಗಲ್ಲ. ಈಗ ಯಾವುದೇ ಒಂದು ಗಾಡಿ ನೋಡಿದಾಗ ನಿಮ್ಗೆ ತುಂಬಾ ಹೆವಿ ಇತ್ತು ಅಂತಂದ್ರೆ ಓಡ್ಸಕ್ ಬರದೇ ಇರೋ ಎಸ್ಪೆಷಲಿ ಭಯ ಆಗುತ್ತೆ. ಎಸ್ಪೆಷಲಿ ಒಂದು 15 years ಎಬೋ ಹುಡುಗರು ಓಡಿಸ್ಬೋದು, ಮತ್ತೆ ಕಾಲೇಜ್ ಹುಡುಗರು ಓಡಿಸ್ಬೋದು, ಮತ್ತೆ ಎಸ್ಪೆಷಲಿ ಲೇಡೀಸು ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಬರೋದು, ಮನೆಯಿಂದ ಸ್ಕೂಲಿಗೆ ಕರ್ಕೊಬರೋದು. ಸೊ ಈ ತರ ಕೆಲಸಗಳಿಗೆ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಈ ಗಾಡಿ. ಸೊ ಬನ್ನಿ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂತ ಹೋಗೋಣ. ಎಷ್ಟು ರೇಂಜ್ ಬರುತ್ತೆ, ಅಂದ್ರೆ ಒಂದ್ಸಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು, ಮತ್ತೆ ಬ್ಯಾಟ್ರಿ ಯಾವ್ದನ್ನು ಯೂಸ್ ಮಾಡಿರ್ತಾರೆ. ಯಾಕಂದ್ರೆ ಗಾಡಿ ತುಂಬಾ ಚಿಕ್ಕದಿದೆ, ಬಟ್ ಬ್ಯಾಟ್ರಿ ಯಾವ್ದು ಯೂಸ್ ಮಾಡಿರ್ತಾರೆ ಅದನ್ನು ತಿಳ್ಕೋಣ. ಸೊ ಬನ್ನಿ ಮಾತಾಡ್ಸೋಣ. ಓಕೆ ಸರ್, ಇವಾಗ ಒಳ್ಳೆ ತುಂಬಾ ಚೆನ್ನಾಗಿದೆ, ನೋಡಿಕೊಂಡು ತುಂಬಾ ಕ್ಯೂಟ್ ಆಗಿದೆ ಗಾಡಿ. ಸೊ ಇದು ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಎಷ್ಟು ರೇಂಜ್ ಬರುತ್ತೆ ಸ್ಪೆಷಲಿ? ಸರ್ ಇದು IDC ರೇಂಜ್ ಬಂದು 75 ಕಿಲೋಮೀಟರ್ಸ್ ನಾವು ಹೇಳೋದು. ಇದು ಬಂದು 1.8 ಕಿಲೋವಾಟ್ ಬ್ಯಾಟ್ರೀಸ್ ಯೂಸ್ ಮಾಡಿರೋದು. 1.8 to 1.5 ಕಿಲೋವಾಟ್ ಬ್ಯಾಟ್ರೀಸ್, LFP PO4 ನಾನ್ ಫೈರಬಲ್ ಬ್ಯಾಟ್ರಿ. ಇದು ತಮಿಳ್ನಾಡು ಮಧುರೈ ತೇನಿ ಮ್ಯಾನುಫ್ಯಾಕ್ಚರ್, ವೈಕ್ ಬೈಕ್ ಅಂತ. ಇವರು ಮಾರ್ಕೆಟ್ ಅಲ್ಲಿ ಒಂದು 12 ವರ್ಷದಿಂದ ಇದ್ದಾರೆ. ಇವ್ರ ವೆಹಿಕಲ್ ಮಾತ್ರ 1000% ನಾನು ಅಶ್ಯೂರೆನ್ಸ್ ಕೊಡ್ಬೋದು ಕ್ವಾಲಿಟಿಯಲ್ಲಿ. ಬೇರೆ ಬ್ರ್ಯಾಂಡ್ ಕೊಡ್ತೀನೋ ಇಲ್ವಾ, ಇವ್ರ ಬ್ರ್ಯಾಂಡ್ ಮಾತ್ರ 100% ಅಶ್ಯೂರೆನ್ಸ್ ವಿತ್ ದ ಕ್ವಾಲಿಟಿ ಪ್ಲಸ್ ಸರ್ವಿಸ್ ಸಪೋರ್ಟ್ ಎಲ್ಲ ಕೊಡ್ತೀವಿ. ಇದು ಎಸ್ಪೆಷಲಿ ಮಾಡಿರೋದು ವೆಹಿಕಲ್ ಲೇಟೆಸ್ಟ್ ಲಾಂಚು ಮಾರ್ಕೆಟ್ ಅಲ್ಲಿ. ಹತ್ರ ಒಂದು 200 ಗಾಡಿ ಸೇಲ್ ಆಗಿದೆ ಫುಲ್ ಸೌತ್ ಇಂಡಿಯಾದಲ್ಲಿ. ರೀಸೆಂಟ್ ಲಾಂಚ್ ಮಾಡಿರೋದು ಒಂದು 15 days 20 days ಬ್ಯಾಕು. ಇದರಲ್ಲಿ ಇರೋದು ನಿಮಗೆ LFP PO4 ಬ್ಯಾಟ್ರಿ ನಾನ್ ಫೈರಬಲ್ ಬರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ 2-in-1 ಕೊಟ್ಟಿದ್ದಾರೆ. ಪಾರ್ಕಿಂಗ್ ಮೋಡ್ ಬರುತ್ತೆ. ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪಾರ್ಕಿಂಗ್ ಮೋಡ್ ಬಂದ್ಬಿಡುತ್ತೆ. ಸರ್ ಬ್ರೇಕ್ ಬಿಟ್ಬಿಡಿ. ಬ್ರೇಕ್ ಬಿಟ್ಟಿದ ತಕ್ಷಣ ನಿಮಗೆ ಪಾರ್ಕಿಂಗ್ ಮೋಡ್ ಬರುತ್ತೆ. ಪಾರ್ಕಿಂಗ್ ಮೋಡ್ ಬಂದಿದ ತಕ್ಷಣ ಇದೇನು ಅಂದ್ರೆ ಈಸಿ ಇರುತ್ತೆ. ಎಕ್ಸಲೇಟರ್ ಕೊಟ್ಟರೆ ಹೋಗಲ್ಲ. ಫ್ರಂಟ್ ಟು ಬ್ಯಾಕ್ ಬ್ರೇಕ್ ಯಾವ್ದನ್ನ ಇಟ್ಕೊಂಡ್ರೂ ನಿಮಗೆ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಎಕ್ಸಲೇಟರ್ ಕೊಟ್ಟರೆ ಆಟೋಮೆಟಿಕ್ ಹೋಗುತ್ತೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆಯಾ? ಸರ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಈ ಮಾಡಲ್ ಬರಲ್ಲ, ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ಬಟ್ ಸೈಡ್ ಸ್ಟ್ಯಾಂಡ್ ಎಲ್ಲ ಹೆವಿ ಕ್ವಾಲಿಟಿ ಕೊಟ್ಟಿರ್ತೀವಿ. ಇದರಲ್ಲಿ 2 ಕೀ ಬರುತ್ತೆ, 2 ರಿಮೋಟ್ ಬರುತ್ತೆ. ಪ್ಲಸ್ ನಿಮ್ ಮೊಬೈಲ್ ಹೋಲ್ಡ್ರು, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ, ಮೊಬೈಲ್ ಚಾರ್ಜಿಂಗ್ ಪೋರ್ಟ್, ಮೊಬೈಲ್ ಹೋಲ್ಡರ್ ಬರುತ್ತೆ ಅಲ್ಲಿ. ಪ್ಲಸ್ ರಿಮೋಟ್ ಅಲ್ಲಿ ಆನ್ ಮಾಡ್ಕೊಬಹುದು, ಆಫ್ ಮಾಡ್ಕೊಬಹುದು. ಗಾಡಿ ಆನ್ ಆಗ್ಬಿಡುತ್ತೆ. ಓಕೆ ನೋಡಿ, ಆಂಟಿ ಥೆಫ್ಟ್ ಅಲಾರಾಮ್ ಇದೆ. ಪ್ಲಸ್ ಫ್ರಂಟ್ ಅಲ್ಲಿ DRL ಕೊಟ್ಟಿದ್ದಾರೆ, ಹೆಡ್ಲೈಟ್ ಡಿಮ್ ಅಂಡ್ ಡಿಪ್ ಕೊಟ್ಟಿದ್ದಾರೆ. ಲೇಟೆಸ್ಟ್ ಇದು. ಯಾರು ಇವಾಗ ಶಾರ್ಟ್ ಇರ್ತಾರಲ್ಲ 3 ಅಡಿ 4 ಅಡಿ 4.25 ಅಡಿ 5 ಅಡಿ ಅವರಿಗೆ ಇದು ಪ್ರೊಡಕ್ಷನ್ ಮಾಡಿರೋದು. ಇದಕ್ಕೆ ಮ್ಯಾಚಿಂಗ್ ಮಿರರ್ಸ್ ಬರುತ್ತೆ, ಸೇಮ್ ಡಿಟ್ ಮಿರರ್ಸ್. ಯೆಲ್ಲೋ ಕಲರ್ ಇದ್ರೆ ಯೆಲ್ಲೋ ಕಲರ್ ಗಾಡಿಗೆ ಯೆಲ್ಲೋ ಕಲರ್ ಮಿರರ್ಸ್ ಬರುತ್ತೆ. ಪ್ಲಸ್ ಇದರಲ್ಲಿ ವೈಕ್ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿರ್ತೀವಿ. ಪ್ಲಸ್ 1 ವರ್ಷಕ್ಕೆ 4 ಸರ್ವಿಸ್ ಫ್ರೀ. 4 ಸರ್ವಿಸ್ ಫ್ರೀ ಅಂದ್ರೆ ಬರೀ ಲೇಬರ್ ಯಾರು ಹುಡುಗರು ಕೆಲಸ ಮಾಡ್ತಾರೆ ಅವ್ರದ್ದು ಚಾರ್ಜಸ್ ಮಾಡಲ್ಲ. ಇದು ಐಕ್ಯಾಟ್ ಅಪ್ರೂವಲ್ ಕಾರ್ಡು. ಎಸ್ಪೆಷಲಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಐಕ್ಯಾಟ್ ಅಪ್ರೂವಲ್ ಇರುತ್ತೆ. ಇಲ್ಲಿ ಇದು ಇರಬೇಕು ಮೇನ್ ವೆಹಿಕಲ್ ತಗೊಂಡ್ರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಐಕ್ಯಾಟ್ ಅಪ್ರೂವಲ್ ಇರುತ್ತೆ ನಮ್ದು. ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್. ಡಿಕ್ಕಿ ಸ್ಪೇಸು ಈ ಮಿರರ್ ಎಲ್ಲ ಹಾಕ್ಬಿಟ್ಟು ಚಾರ್ಜರ್ ಎಲ್ಲ ತೆಗ್ದ್ಬಿಟ್ರೆ ಆರಾಮ್ಗೆ ಒಂದು ಹಾಫ್ ಹೆಲ್ಮೆಟ್ ಮೇಲೆ ಸ್ವಲ್ಪ ದೊಡ್ಡದು ವೀಗ ಬರುತ್ತಲ್ಲ ಆ ಹೆಲ್ಮೆಟ್ ಇಕ್ಕೊಬಹುದು ಇದರಲ್ಲಿ. ಪ್ಲಸ್ ಮ್ಯಾಚಿಂಗ್ ಮಿರರ್ಸ್ ಬರುತ್ತೆ ಇದರಲ್ಲಿ. ಈ ಡಿಸೈನ್ ಮಿರರ್ ಇದಕ್ಕೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀವಿ. ಕಸ್ಟಮರ್ ಬುಕಿಂಗ್ ಮಾಡಿ ತಗೊಂತಾರಲ್ಲ ಅವಾಗ ಇದೆಲ್ಲ ಮಾಡಿ ಕೊಡ್ತೀವಿ. ಲೇಟೆಸ್ಟ್ ಮಾಡೆಲ್ ಸರ್ ಇದು. ಸರ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕೂಡ ಇದೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ. ಏನ್ ಸರ್ ಇದೆಲ್ಲ ಇಂಡಿಕೇಟರ್ ಲೈಟ್ ಸರ್ ಲೇಟೆಸ್ಟ್. BLDC ಮೋಟರ್. ಆಮೇಲೆ ಕ್ರೂಸ್ ಆಪ್ಷನ್ ಇದೆ, ಪಾರ್ಕಿಂಗ್ ಮೋಡ್ ಬರುತ್ತೆ, ಹೆಡ್ಲೈಟ್ ಡಿಮ್ ಅಂಡ್ ಡಿಪ್ ಇದೆ, ಆಮೇಲೆ ರಿವರ್ಸ್ ಗೇರ್ ಇದೆ. ಪ್ಲಸ್ ನಿಮಗೆ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಫಸ್ಟ್ ಕ್ವಾಲಿಟಿ ಮೋಟ್ರು. ಮಾರ್ಕೆಟ್ ಅಲ್ಲಿ 30,000 40,000 ರೂಪಾಯಿ ಗಾಡಿ ಕೊಡ್ತಾ ಇದಾರಲ್ಲ ಅದಕ್ಕಿಂತ ಹೈ ಕ್ಲಾಸ್ ಕ್ವಾಲಿಟಿ ಮೋಟರ್ ಇದು. ವೈಕ್ ಅವ್ರದೇ ಇದು ವೈಕ್ ಅವ್ರದೇ. ಆಮೇಲೆ ಒಳಗಡೆ ಚಾರ್ಜರ್ ವೈಕ್ ಅವ್ರದೇ, ಗಾಡಿನೂ ವೈಕ್ ಇದೆ. ಇಲ್ಲಿ ನೋಡಿ ಸರ್
ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವ್ ವೈಕ್ ಇದೆ, ವೈಕ್ ಅವ್ರದ್ದು ಎಲ್ಲಾನು. ಯಾವಾಗ ಇದು ನಿಮ್ಗೆ ಎಲ್ಲ ಬ್ರಾಂಡೆಡ್ ವೈಕ್ ಅಂತ ಬರುತ್ತೋ ಅವಾಗ 100% ಕ್ವಾಲಿಟಿ ಇರತ್ತೆ ಅಂತ. ಸ್ವಲ್ಪ ಹೈಟ್ ಇರ್ತಾರೆ ಅನ್ಕೊಳ್ಳಿ, ಅವರು ಕುತ್ಕೋಬಹುದು. ಕೂತ್ಕೊಂಬೋದು ಕೊಡಪ್ಪ ಇಲ್ಲಿ ಫಿಟ್ಟಿಂಗ್ ಮಾಡ್ಬೇಕು. ಓಕೆ ಸ್ನೇಹಿತರೆ, ಆಕ್ಚುಲಿ ಇದು ಗಾಡಿ ನೋಡಿದಾಗ ತುಂಬಾ ಚಿಕ್ಕದು, ನಮ್ಮಂತ ಗಾಡಿ ನೋಡಿದಾಗ ತುಂಬಾ ಚಿಕ್ಕದಿದೆ. ಸೊ ನಮ್ಮಂತ ಹೈಟ್ ಇರೋರೆಲ್ಲ ಓಡ್ಸಕ್ ಆಗಲ್ಲ ಅನ್ನೋ ಫಸ್ಟ್ ಫೀಲ್ ಆಯ್ತು. ಸೊ ಕೂತ್ಕೊಂಡ್ಮೇಲೆ ಗೊತ್ತಾಗ್ತಿದೆ, ಅಂದ್ರೆ ಇಬ್ರು ನಮ್ಮಂತವ್ರು ಅಂದ್ರೆ ಇಬ್ರು ಕುತ್ಕೋಬಹುದು. ನೋಡಿ ಅವರು ಕುತ್ಕೋತಾವ್ರೆ, ಮೂವ್ ಮಾಡ್ತೀನಿ ನೋಡೋಣ ಹೋಗುತ್ತಾ ಅಂತ. ನಾನು 82. ಆಕ್ಚುಲಿ ನೋಡಿದಾಗ ತುಂಬಾ ಚಿಕ್ಕದ ಅನಿಸ್ತು, ಇದು ಎಳೆಯುತ್ತಾ ನಿಜವಾಗ್ಲೂ ಅಂತ ಅನಿಸ್ತಿದೆ. ಈಗಲೂ ಹಂಗೆ ಅನಿಸ್ತಿದೆ, ನೋಡೋಣ. ಸರ್ ಈಗ ಫಸ್ಟ್ ಮಾಡಲ್ ಇದೀನಲ್ವಾ? ಫಸ್ಟ್ ಮಾಡ್ಬೇಕಾ ಎರಡನೇ ಮಾಡ್ಬೇಕಾ? ಫಸ್ಟ್ ಅದೇ. ಸೊ ಫಸ್ಟ್ ಮಾಡಲ್ ಇದೀನಿ, ನೋಡೋಣ. ಸರ್ ಕಾಲು ಎತ್ಕೊಳ್ಳಿ. ಓಕೆ, ಅವ್ರ ಕಾಲು ಎತ್ಸಿದೀನಿ, ಕಾಲಲ್ಲಿ ತಳ್ಳಲ್ಲ. ರಿವರ್ಸ್ ಇದೆಯಾ? ಇಲ್ಲಲ್ಲ. ಓಕೆ, ಇಷ್ಟು ಚೋಟ ಗಾಡಿನಲ್ಲಿ ರಿವರ್ಸು ಇದೆಯಂತೆ, ಚೆಕ್ ಮಾಡೋಣ. ರಿವರ್ಸ್ ಇದೆ, ಇಲ್ಲಿದೆ ಸರ್ ರಿವರ್ಸ್ ಬಟನ್. ಪ್ರೆಸ್ ಮಾಡಿಕೊಂಡ್ರೆ ಆರ್ ಅಂತ ಬರುತ್ತೆ, ಎಕ್ಸೈಟೆಡ್ ಕೊಟ್ಟು ರಿವರ್ಸ್. ಸೊ ಯಾರಿಗೆ ಮಕ್ಕಳನ್ನ ಸ್ಕೂಲಿಗೆ ಬಿಡ್ಬೇಕಾದ ಟೈಮಲ್ಲೆಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ, ಆಟೋ ಬಾಡಿಗೆಗಳಿಗೂ ಕರ್ಕೊಂಡು ಹೋಗ್ಬಿಡಕ್ಕೆ ಸ್ಕೂಲ್ ವ್ಯಾನ್ಸ್ ಇರಲ್ವೋ ಅಂತವ್ರಿಗೆ ಇದೆಲ್ಲ ವೆಹಿಕಲ್ ಕೊಡಿಸ್ಬೋದು. ಓಕೆ ಸರ್, ಇದು ಪ್ರೈಸ್ ಎಷ್ಟಾಗುತ್ತೆ ಇದು? ಸರ್ ಇದು ಎಕ್ಸ್ ಶೋರೂಮ್ ರೇಟು 55,000 ಇದೆ. ಇನ್ನೊಂದು ಬಂದು ಇದೇ ಮಾಡಲಲ್ಲಿ ಸ್ವಲ್ಪ ಟಾಪ್ ಎಂಡ್ ಮಾಡಲ್ 75 ಕಿಲೋಮೀಟರ್ಸ್ ITC ರೇಂಜ್ ಹೇಳ್ತೀವಿ. ಸೊ ಅದು ಬಂದು 65,000 ಇದೆ ಎಕ್ಸ್ ಶೋರೂಮ್ ರೇಟು. ಬಂದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ನಾವು ಎಕ್ಸ್ ಶೋರೂಮ್ ರೇಟ್ ಏನಿದೆಯೋ ಅದೇ ಅಮೌಂಟ್ ನ GST ಸಮೇತ ಹಾಕೊಡ್ತೀವಿ. ಎಷ್ಟಕ್ಕೆ ಸರ್ ಅಂದ್ರೆ? 65,000 ವಿತ್ GST ಮಾಡ್ಕೊಡ್ತೀವಿ. ಎಷ್ಟು ರೇಂಜ್ ಬರೋಂಥದ್ದು? 75 ಕಿಲೋಮೀಟರ್ಸ್ ನಿಮಗೆ ಕೊಡ್ತೀವಿ ಸಿಂಗಲ್ ಮೋಡ್ ಅಲ್ಲಿ. ಪ್ಲಸ್ ನಿಮ್ಗೆ ITC ರೇಂಜ್ ಒಂದು ಇಬ್ರು ಕೂತ್ಕೊಂಡು ಫುಲ್ ಫಾಸ್ಟ್ ಅಲ್ಲಿ ಹೋದ್ರೆ ಒಂದು 60 ಕಿಲೋಮೀಟರ್ ಇಂದ 55 ಕಿಲೋಮೀಟರ್ ಬರುತ್ತೆ. ಇನ್ನೊಂದು 55,000 ಹೇಳ್ದಲ್ಲ ಎಕ್ಸ್ ಶೋರೂಮ್ ರೇಟು, ಅದು ನಿಮ್ಮ ಚಾನೆಲ್ ಕಡೆಯಿಂದ ಬಂದು ನಿಮ್ಗೆ ತೋರಿಸಿದ್ರೆ ಅವ್ರಿಗೆ 55,000 ವಿತ್ GST ಮಾಡ್ಕೊಡ್ತೀವಿ. ಪ್ಲಸ್ ಅದು 40 ಕಿಲೋಮೀಟರ್ ಹೇಳ್ತೀವಿ, ಫುಲ್ ಫಾಸ್ಟ್ ಅಲ್ಲಿ ಹೋಗಿ ಇಬ್ರು ಕೂತ್ಕೊಂಡು ಹೋದ್ರೆ ಒಂದು 35 ಬರುತ್ತೆ ಮೈಲೇಜ್. 30 ಇಂದ 35 ನಿಮ್ಗೆ ಪಕ್ಕ ಬರುತ್ತೆ. ಪ್ಲಸ್ ನಮ್ಮ ಮೀಟರ್ಲೆಲ್ಲ ನಿಮ್ ಮೈಲೇಜ್ ಎಲ್ಲ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ, ಯಾವಾಗ ಚಾರ್ಜ್ ಹಾಕ್ಬೇಕು, ಎಷ್ಟು ವೋಲ್ಟ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಎಲ್ಲ ತೋರಿಸುತ್ತೆ. ಅಷ್ಟೇ. ಓಕೆ ಸ್ನೇಹಿತರೆ, ಆಕ್ಚುಲಿ ನೋಡಿದ್ರಲ್ಲ ಗಾಡಿ ವೈಕ್ ಬೈಕ್ ಅವ್ರದ್ದು. ಸೊ ಇದು ತುಂಬಾ ಕ್ಯೂಟ್ ಆಗಿದೆ, ಎಲೆಕ್ಟ್ರಿಕ್ ಗಾಡಿ ನೋಡೋಕ್ಕೂ ಚೆನ್ನಾಗಿದೆ, ಮತ್ತೆ ಎಸ್ಪೆಷಲಿ ನಾವು ಕೂತ್ಕೊಂಡ್ರೆ ದೊಡ್ಡವರು ಓಡಿಸ್ಬೋದು. ಸೊ ಕಂಫರ್ಟ್ ಆಗಿದೆ. ಇದ್ರ ಜೊತೆಗೆ ಆಫರ್ ಕೊಡ್ತಾ ಇದ್ದಾರೆ, ಅಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಏನು ಎಕ್ಸ್ಟ್ರಾ ಇದು ಮಾಡ್ತಾ ಇದ್ರು ವಿತ್ GST ಇದು ಮಾಡ್ತಾ ಇದ್ರು, ಅದನ್ನ ಆನ್ ರೋಡ್ ಪ್ರೈಸ್ಗೆ ಕೊಡ್ತಾ ಇದ್ರೆ 55,000 ರೂಪಾಯಿಗೆ ಕೊಡ್ತಾ ಇದ್ದಾರೆ, ಮತ್ತೆ ಇನ್ನೊಂದು 65,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಬೇಗ ಈ ಗಾಡಿ ಇಷ್ಟ ಆಯ್ತು ಅಂದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ. ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಈ ಗಾಡಿ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ.